ಎಲ್ಲರಿಗೂ ನಮಸ್ಕಾರ. ಅಕ್ಬರ್ ಬಾದಶಾ ಒಮ್ಮೆ ಬೀರ್ಬಲ್ನನ್ನು ಯಾವುದೋ ಒಂದು ರಾಜತಾಂತ್ರಿಕ ಕೆಲಸದ ಮೇಲೆ ಅಹಮದ್ ನಗರದ ಸುಲ್ತಾನನನ್ನು ಭೇಟಿಯಾಗಲು ಕಳುಹಿಸಿದ್ದನು. ಅಕ್ಬರ್ ಬಾದಶಾರ ಆಪ್ತ ಪರಮಜ್ಞಾನಿ ತನ್ನನ್ನು ಭೇಟಿಯಾಗಲು ತನ್ನ ಆಸ್ಥಾನಕ್ಕೆ ಬರುತ್ತಾನೆ ಎಂಬ ಸಂದೇಶ ಕೇಳಿ ಅಹಮದ್ ನಗರದ ಸುಲ್ತಾನ ಖುಷಿಯಿಂದ ಹೀರಿ ಹಿಗ್ಗಿದನು. ಈ ಋಷಿಯ ಜೊತೆಗೆ ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಸಹ ಆಯಿತು. ಏಕೆಂದರೆ ಬೀರ್ಬಲ್ನ ಪಾಂಡಿತ್ಯ ಜನ್ಮೆಯ ಬಗ್ಗೆ ಆಗಲೇ ಅಷ್ಟು ದಿಕ್ಕಿಗಳಿಗೂ ಮಾತುಗಳಾಗುತ್ತಿದ್ದವು. ಬೀರ್ಬಲ್ನನ್ನು ಮೀರಿಸಬಲ್ಲ ಜಾಣ ಯಾರೂ ಇಲ್ಲ ಎಂಬ ಮಾತು ಸಹ ಇತ್ತು. ಈಗ ಅಹಮದ್ ನಗರದ ಸುಲ್ತಾನನ ತಲೆಯಲ್ಲಿ ಹೇಗಾದರೂ ಮಾಡಿ ಬೀರ್ಬಲ್ನನ್ನು ಪೆಚ್ಚಿಗೆ ಸಿಲುಕಿಸಿ ನಾನು ಬೀರ್ಬಲ್ನನ್ನು ಸೋಲಿಸಿದೆ, ನಾನು ಬೀರ್ಬಲ್ನಿಗಿಂತ ಮೇಧಾವಿ ಎಂದು ಹೆಸರು ಗಳಿಸುವ ದುರಾಲೋಚನೆ ಮೂಡಿತು. ಅದಕ್ಕಾಗಿ ಆತ ಬೀರ್ಬಲ್ನನ್ನು ಪೆಚ್ಚಿಗೆ ಸಿಲುಕಿಸಿ ಒಂದು ತಂತ್ರವನ್ನು ಹೆಣೆದನು. ಬೀರ್ಬಲ್ ಅಹಮದ್ ನಗರಕ್ಕೆ ಬರುತ್ತಿದ್ದಾನೆ ಎಂಬ ಸುದ್ದಿ ಕೇಳಿ ಜನಸಾಗರ ರಾಜ ದರ್ಬಾರಿನ ಕಡೆಗೆ ಹರಿದು ಬಂತು. ಅಹಮದ್ ನಗರದ ಸುಲ್ತಾನ ಬೀರ್ಬಲ್ನನ್ನು ಪೆಚ್ಚಿಗೆ ಸಿಲುಕಿಸಿ ತನ್ನ ಪ್ರಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಲು ತನ್ನಂತೆ ಕಾಣುವ 8 ಜನ ಸಾರಥರನ್ನು ಆಯ್ಕೆ ಮಾಡಿದನು. ಅವರಿಗೆ ತನ್ನಂತೆ ರಾಜ ಘೋಷಕಗಳನ್ನು ಹಾಕಿಸಿದನು. ಅವರಿಗೂ ಸಹ ಸರಿಸಮಾನದ ಆಸನಗಳನ್ನು ಹಾಕಿಸಿ ತಾನು ಸಹ ಅವರ ಮಧ್ಯೆ ಕುಳಿತುಕೊಂಡನು. ಅಹಮದ್ ನಗರದ ಜನರಿಗೆ ಇವರಲ್ಲಿ ನಿಜವಾದ ಸುಲ್ತಾನ ಯಾರು ಎಂಬುದು ತಿಳಿಯದಾಗಿತ್ತು. ಹೀಗಿರುವಾಗ ಬೀರ್ಬಲ್ ನನ್ನನ್ನು ಈ ಮುಂಚೆ ಒಮ್ಮೆಯೂ ನೋಡಿಲ್ಲ, ಹೀಗಾಗಿ ಆತ ನನ್ನನ್ನು ಗುರುತಿಸುವುದಿಲ್ಲ, ನಾನೇ ಗೆಲ್ಲುವೆ ಎಂದು ಸುಲ್ತಾನ ಒಳಗೊಳಗೆ ಖುಷಿ ಪಡುತ್ತಿದ್ದನು. ದೆಹಲಿಯಿಂದ ಬೀರ್ಬಲ್ ಅಹಮದ್ ನಗರಕ್ಕೆ ತಲುಪಿದನು. ಅವನನ್ನು ಸಕಲ ರಾಜ ಮರ್ಯಾದೆಗಳೊಂದಿಗೆ ವಾದ್ಯಗಳ ಸಮೇತ ಕುದುರೆ ಮೇಲೆ ಮೆರವಣಿಗೆ ಮಾಡುತ್ತಾ ರಾಜ ದರ್ಬಾರಿಗೆ ಕರೆತರಲಾಯಿತು. ಜನ ಬೀರ್ಬಲನ್ನು ನೋಡಿ ಖುಷಿಪಟ್ಟರು. ಆದರೆ ಬೀರ್ಬಲನಿಗೆ ಈ 9 ಜನರಲ್ಲಿ ಯಾರು ನಿಜವಾದ ಸುಲ್ತಾನ ಎಂಬುದನ್ನು ತಿಳಿಯದಾಗಿತ್ತು. ಎಲ್ಲರೂ ಒಂದೇ ತರಹದ ರಾಜಘೋಷಕಗಳನ್ನು ಹಾಕಿಕೊಂಡು ಒಂದೇ ತರಹದ ಆಸನಗಳಲ್ಲಿ ಕುಳಿತಿರುವುದನ್ನು ನೋಡಿ ಅವನಿಗೆ ಇದು ಅಹಮದ್ ನಗರದ ಸುಲ್ತಾನ ನನ್ನನ್ನು ಪರೀಕ್ಷಿಸಲು ಮಾಡಿದ ಕಿತಾಪತಿ ಎಂಬುದು ಖಾತ್ರಿಯಾಯಿತು. ಬೀರ್ಬಲನಿಗೆ ಈ ತರಹದ ಪರೀಕ್ಷೆಗಳೇನು ಹೊಸದಾಗಿರಲಿಲ್ಲ. ಆತ ಧೈರ್ಯದಿಂದ ಇದನ್ನು ಎದುರಿಸಲು ಮುಂದಾದನು. ಆತ ಅಲ್ಲಿದ್ದ ಒಂದೇ ತರಹನಾಗಿ ಕಾಣುವ 9 ಜನರನ್ನು ಒಮ್ಮೆ ದಿಟ್ಟಿಸಿ ನೋಡಿದನು. ಆಗ ಅದರಲ್ಲಿ 8 ಜನ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ತಲೆ ಬಾಗಿಸಿದರು. ಒಬ್ಬ ವ್ಯಕ್ತಿ ಮಾತ್ರ ಬೀರ್ಬಲ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಮಿಕ್ಕ 8 ಜನ ಸ್ವಲ್ಪ ಹೆದರಿದರು. ಆದರೆ ಈ ಒಬ್ಬ ವ್ಯಕ್ತಿ ಮಾತ್ರ ಹೆದರದೆ ಬೀರ್ಬಲ್ನನ್ನೇ ನೇರವಾಗಿ ನೋಡುತ್ತಿದ್ದನು. ಈಗ ಬೀರ್ಬಲನಿಗೆ ಯಾರು ಅಹಮದ್ ನಗರದ ನಿಜವಾದ ಸುಲ್ತಾನ ಎಂಬುದರ ಸುಳಿವು ಸಿಕ್ಕಿತು. ಅದನ್ನು ಖಾತೆಪಡಿಸಿಕೊಳ್ಳಲು ಬೀರ್ಬಲ್ ಒಂದೆರಡು ಹೆಜ್ಜೆ ಮುಂದೆ ನಡೆದು ನಸುನಗುತ್ತಾ ಎಲ್ಲರೆಡೆಗೆ ಪ್ರೀತಿಯಿಂದ ನೋಡಿದನು. ಆದರೆ ಅಲ್ಲಿದ್ದ 8 ಜನ ನಗುವ ಬದಲು ಎಲ್ಲರೂ ಸೇರಿ ಅಲ್ಲಿದ್ದ ಒಬ್ಬನೆಡೆಗೆ ಪದೇ ಪದೇ ನೋಡುತ್ತಿದ್ದರು. ಇದರಿಂದ ಹೆದರದೆ ನನ್ನೊಂದಿಗೆ ದೃಷ್ಟಿ ತಾಕಿಸಿದ ವ್ಯಕ್ತಿಯೇ ಅಹಮದ್ ನಗರದ ನಿಜವಾದ ಸುಲ್ತಾನ ಎಂಬುದು ಖಾತ್ರಿಯಾಯಿತು. ಆಗ ಬೀರ್ಬಲ್ ಧೈರ್ಯವಾಗಿ ಸುಲ್ತಾನನ ಎದುರು ನಿಂತು ಅವನಿಗೆ ನಮಸ್ಕರಿಸಿ, ನಾನು ದೆಹಲಿಯಲ್ಲಿ ಅಕ್ಬರ್ ಬಾದಶಾರ ಪ್ರಧಾನಿಯಾಗಿ ಬಂದಿರುವೆ ಎಂದು ಹೇಳಿದನು. ತನ್ನ ತಂತ್ರ ವಿಫಲವಾದರೂ ಬೀರ್ಬಲನ ಜಾಣತನವನ್ನು ಮೆಚ್ಚಿ ಸುಲ್ತಾನ ಬೀರ್ಬಲನನ್ನು ಆದರದಿಂದ ಬರಮಾಡಿಕೊಂಡು ಉಚಿತ ಆಸನದಲ್ಲಿ ಕೂಡಿಸಿದನು. ಜನರೆಲ್ಲ ಬೀರ್ಬಲನ ಜಾಣತನವನ್ನು ಕಣ್ಣಾರೆ ಕಂಡು ಮೆಚ್ಚಿ ಅವನಿಗೆ
ಜೈಕಾರ ಹಾಕಿದರು. ಬಂದ ರಾಜತಾಂತ್ರಿಕ ಕೆಲಸವೆಲ್ಲ ಮುಗಿದ ನಂತರ ಅಹಮದ್ನಗರದ ಸುಲ್ತಾನ ಬೀರ್ಬಲನನ್ನು ವಿಶೇಷ ಔತಣಕೂಟಕ್ಕೆ ಕರೆದೊಯ್ದನು. ಆಗ ಸುಲ್ತಾನ ಖಾಸಗಿಯಾಗಿ ಮಾತನಾಡುತ್ತಾ, ಬೀರ್ಬಲರೇ, ನೀವು ಅಷ್ಟು ಜನರಲ್ಲಿ ನಾನೇ ಸುಲ್ತಾನ ಅಂತ ಹೇಗೆ ಕಂಡುಹಿಡಿದಿರಿ ಅಂತ ಕೇಳಿದನು. ಆಗ ಬೀರ್ಬಲ್ ನಸುನಗುತ್ತಾ, ಸುಲ್ತಾನರೇ, ಬೆಂಕಿಯನ್ನು ಬಚ್ಚಿಡಬಹುದೇ? ಮೋಡಗಳಿಂದ ಸೂರ್ಯನನ್ನು ಬಂಧಿಸಬಹುದೇ? ರತ್ನವು ಎಲ್ಲಿದ್ದರೂ ಹೊಳೆಯುತ್ತೆ. ನಿಮ್ಮ ಮುಖದಲ್ಲಿನ ರಾಜಕಳೆಯ ತೇಜಸ್ಸಿನಿಂದಲೇ ನಾನು ನೀವೇ ನಿಜವಾದ ಸುಲ್ತಾನ ಎಂಬುದನ್ನು ಪತ್ತೆ ಹಚ್ಚಿದೆ ಎಂದು ಹೇಳಿದನು. ಆಗ ಅಹಮದ್ನಗರದ ಸುಲ್ತಾನ ಬೀರ್ಬಲನ ಜಾಣತನವನ್ನು ಹೊಗಳುತ್ತಾ ಅವನನ್ನು ವಿಶೇಷ ಔತಣಕ್ಕೆ ಕರೆದೊಯ್ದನು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.